ಎಸ್ ಸೊ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಬನ್ನಿ ಫಸ್ಟ್ ಪ್ರೋಮೋದು ಝಲಕ್ ಹೇಗಿದೆ ಅಂತ ನೋಡೋಣ. ಅಂಡ್ ಪರ್ಸನಲ್ ಸ್ಪೇಸ್ ಮಧ್ಯೆ ಒಂದು ಲೈನ್ ಇದೆ. ಆ ಲೈನ್ ನ ಯಾವತ್ತೂ ಕ್ರಾಸ್ ಮಾಡಬಾರ್ದು. ನಾನು ತಿಳ್ಕೊಂಡಿಲ್ಲ, ನನ್ಗೊಂದು ಭಾಷೆ ಇದೆ, ಅದ್ರಲ್ಲಿ ಇರ್ತೀನಿ. ಇದಕ್ಕೆ ಕ್ಯಾಪ್ಷನ್ ಏನಪ್ಪ ಕೊಟ್ಟಿದ್ದಾರೆ ಅಂತಂದ್ರೆ, ವಾರದ ಕಳಪೆ ಗಿಲ್ಲಿ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಒಬ್ಬೊಬ್ರು ಒಂದೊಂದು ರೀಸನ್ ಕೊಟ್ಟಿದ್ದಾರೆ. ಅವ್ರಿಗೆ ಇಲ್ಲಿ ಯಾರು ಕಳಪೆಯಾಗಿ ಆಟ ಆಡಿದಾರ ಅಂತ ಅನ್ಸುತ್ತೋ ಅವ್ರಿಗೆ ಕೊಟ್ಟಿದ್ದಾರೆ. ಅದ್ರಲ್ಲಿ ಏನೂ ಬೇಜಾರಿಲ್ಲ. ಆದ್ರೆ ಅವ್ರು ಕೊಡ್ತಿರೋ ರೀಸನ್ ಇದೆಯಲ್ಲ, ಆ ರೀಸನ್ಗಳು ಅಷ್ಟೊಂದು ಚೆನ್ನಾಗಿಲ್ಲ ಅಂತ ಅಂದ್ಬಿಟ್ಟು ಗೊತ್ತಾಗ್ತದೆ. ಫಸ್ಟ್ ಇಲ್ಲಿ ಅಶ್ವಿನಿ ಅವರು, ರಘು ಅವರು, ಇಲ್ಲಿ ಗಿಲ್ಲಿ ಅವರು ಕಳಪೆ ಅಂತ ಕೊಟ್ಟಿದ್ದಾರೆ. ಉತ್ತಮ ಅಂತ 100% ಯಾರು ಅಂತ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡಿರ್ತೀರಾ. ನೋಡೋಣ ಸ್ವಲ್ಪ ಕಾದ್ಬಿಟ್ಟು, ಯಾಕಂದ್ರೆ ಇಲ್ಲಿ ಬರೀ ಕಳಪೆ ಯಾರು ಅಂತ ಮಾತ್ರ ಇಲ್ಲಿ ಗೊತ್ತಾಗಿರೋದು. ಫಸ್ಟ್ ಇಲ್ಲಿ ಅಶ್ವಿನಿ ಅವರು ಬಂದ್ಬಿಟ್ಟು ಹೇಳ್ತಾರೆ, ನಮ್ಮ ವಿಚಾರ ನಿಮ್ಮ ಪ್ರಚಾರ ಅಂತ ಇಲ್ಲಿ ಹೇಳ್ತಾರೆ. ನಿಜವಾಗ್ಲೂ ಕೂಡ ಇಲ್ಲಿ ಗಿಲ್ಲಿಯವ್ರ ವಿಚಾರನ ಇಟ್ಕೊಂಡು ಅಶ್ವಿನಿ ಅವರು ಪ್ರಚಾರ ಮಾಡ್ಕೊಂತಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಕುತ್ಕೊಂತಾರೆ. ಅಂದ್ರೆ ಒಬ್ಬೊಬ್ರ ಹತ್ರ ಇಲ್ಲಿ ರಾಶಿಕಾ ಅವರು ಮತ್ತೆ ಸೂರಜ್ ಹತ್ರ ಕುತ್ಕೊಂತಾರೆ. ಇಲ್ಲಿ ಗಿಲ್ಲಿ ಏನು ಆಟ ಆಡಲ್ಲ, ಮತ್ತೆ ಇಲ್ಲಿ ಬರೀ ಗೇಮ್ ಹತ್ರ ಬಂದ್ರೆ ಝೀರೋ, ಏನು ಕೆಲಸ ಮಾಡಲ್ಲ ಅಂತ ಇಲ್ಲಿ ಮಾತಾಡ್ತಾರೆ. ಇಲ್ಲಿ ಯಾರ ವಿಚಾರ ಯಾರು ಪ್ರಚಾರ ಮಾಡ್ಕೊಂತಿದ್ದಾರೆ, ಸ್ವಲ್ಪ ಜನ ಅಶ್ವಿನಿ ಅವರು ಅರ್ಥ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಇಷ್ಟು ದಿವಸ ಏನೋ ಪರವಾಗಿಲ್ಲ, ಸ್ವಲ್ಪ ಬದಲಾವಣೆ ಆಗಿದ್ದಾರೆ ಅಂತ ಅನ್ಕೊಂಡ್ವಿ. ಏನೂ ಕೂಡ ಬದಲಾಗಿಲ್ಲ. ಸ್ವಲ್ಪ ಬದಲಾದಂಗೆ ಇಲ್ಲಿ ನಾಟಕ ಆಡ್ತಿದ್ರು. ಸ್ವಲ್ಪ ಇವಾಗ ಜಾನ್ವಿ ಅವ್ರು ಹೋಗಿದ ತಕ್ಷಣ ಇಲ್ಲಿ ರಾಶಿಕಾ ಅವರು, ಸೂರಜ್ ಅವರು ಹತ್ರ ಆದ್ರು. ಅವ್ರ ಹತ್ರ ಕುತ್ಕೊಂಡು ಇಲ್ಲಿ ಗಿಲ್ಲಿಯವ್ರ ಬಗ್ಗೆ ಮ್ಯಾಟ್ರ್ ಏನು ಇಲ್ಲ ಅಂದ್ರೂ ನೋಡಿ ಇವ್ರು ಗಿಲ್ಲಿಯವ್ರ ವಿಚಾರಣೆ ತಗೊಂಡು ಮಾತಾಡ್ತಾರೆ. ಆದ್ರೆ ಇವ್ರು ಹೇಳೋದೇನಂತಂದ್ರೆ, ನಮ್ಮ ವಿಚಾರ ನಿಮ್ಮ ಪ್ರಚಾರ ಅಂತ ಇಲ್ಲಿ ಗಿಲ್ಲಿಯವ್ರು ಹೇಳ್ತಿದ್ರೆ ಸೂಟೇ ಆಗಲ್ಲ ಈ ವರ್ಡು. ನಿಜವಾಗ್ಲೂ ಕೂಡ ಗಿಲ್ಲಿಯವರು ಈ ವರ್ಡ್ನ ಅಶ್ವಿನಿ ಅವ್ರಿಗೆ ಹೇಳಿದ್ರೆ ಚೆನ್ನಾಗಿ ಸೂಟ್ ಇರುತ್ತೆ. ನೆಕ್ಸ್ಟ್ ಇಲ್ಲಿ ಬಂದು ಹೇಳೋದೆ ರಘು ಅವರು. ಯಾಕಂದ್ರೆ ಕಾಮಿಡಿ ಮತ್ತೆ ಪರ್ಸನಲ್ ಸ್ಪೇಸ್ ಅಂತ ಇರುತ್ತೆ. ಆ ಒಂದು ಲೈನ್ ಏನಿರುತ್ತೆ, ಆ ಲೈನ್ನ ಇಲ್ಲಿ ಕ್ರಾಸ್ ಮಾಡಬಾರ್ದು ಅಂತ ಇಲ್ಲಿ ಹೇಳ್ತಿದ್ದಾರೆ. ಇಲ್ಲಿ ಬಟ್ಟೆ ವಿಚಾರಕ್ಕೆ ಯಾವಾಗ ಇಲ್ಲಿ ಗಿಲ್ಲಿಯವ್ರಿಗೆ ರಘು ಅವ್ರಿಗೆ ಜಗಳ ಆಯ್ತು, ಫುಲ್ ಕಂಪ್ಲೀಟ್ ಆಗಿ ಚೇಂಜ್ ಆಗೋಗಿದ್ದಾರೆ ರಘು ಅವರು. ಇಷ್ಟು ದಿವಸದವರೆಗೂ ಗಿಲ್ಲಿಯವರು ಏನೇ ಮಾಡಿದ್ರು ಕೂಡ ಅದು ಸರಿ ಅಂತ ಇಲ್ಲಿ ಹೇಳ್ತಿದ್ರು. ಕಾಮಿಡಿನ ಕಾಮಿಡಿ ರೀತಿಯಲ್ಲಿ ತಗೊಂತಿದ್ರು. ಆದ್ರೆ ಇಲ್ಲಿ ಕಾಮಿಡಿನೂ ಕೂಡ ಸ್ವಲ್ಪ ಟ್ರಾಜಿಡಿಯಾಗಿ ನೋಡ್ತಿದ್ದಾರೆ ಇಲ್ಲಿ ರಘು ಅವರು. ಸ್ವಲ್ಪ ಏನಾಗ್ಬಿಟ್ಟಿದೆ ಅಂತಂದ್ರೆ, ಆ ಒಂದು ಬಟ್ಟೆ ವಿಚಾರ ಆಗಿರ್ಲಿಲ್ಲ ಅಂತಂದ್ರೆ, ಅತಿಥಿಗಳು ಏನ್ ಬಂದಿದ್ರು ಉಗ್ರಂ ಮಂಜೂರ್ ಹತ್ರ ಹೋಗ್ಬಿಟ್ಟು ಇಲ್ಲಿ ರಘು ಅವರು ಗಿಲ್ಲಿ ಬೇಕು ಬೇಕು ಅಂತಾನೆ ಬಟ್ಟೆ ಹಾಕೊಳ್ಳಲ್ಲ, ಇಲ್ಲೆಲ್ಲ ಮಡ್ಚಿಟ್ಟಿದ್ದೇನೆ ಅಂತ ತೋರಿಸಿದ್ದೆ ಅವರು. ಬಟ್ ಇಲ್ಲಿ ಬೇಜಾರು ಮಾಡ್ಕೊಂತಿರೋದೇನಪ್ಪ ಅಂತಂದ್ರೆ, ಗಿಲ್ಲಿಯವ್ರ ಬಗ್ಗೆ ಬೇಜಾರು ಮಾಡ್ಕೊಂತಿದ್ದಾರೆ. ಇದು ನೆಸೆಸಿಟಿನೇ ಇರಲಿಲ್ಲ. ಹೌದು, ಕಾಮಿಡಿ ಕರೆಕ್ಟೇ, ಡೈರೆಕ್ಟ್ ಆಗಿ ಕೂಡ ಇಲ್ಲಿ ಹೇಳಿದ್ದಾರೆ ರಘು ಅವರು. ಗಿಲ್ಲಿಯವರು ಸ್ವಲ್ಪ ಇದನ್ನ ಅರ್ಥ ಮಾಡ್ಕೋಬೇಕಾಗಿದೆ. ಸ್ವಲ್ಪ ಇಲ್ಲಿ ದೂರ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಅವರೇ ಬಾಯಾರೆ ಬಂದ್ಬಿಟ್ಟಿದೆ. ಕಾಮಿಡಿ ಮತ್ತೆ ಪರ್ಸನಲ್ ಸ್ಪೇಸ್ ಬಗ್ಗೆ ಒಂದು ಲೈನ್ ಇರುತ್ತೆ. ಆ ಲೈನ್ ಆದ್ರೆ ಬಾರ್ಡರ್ನ ಕ್ರಾಸ್ ಮಾಡಬಾರ್ದು ಅಂತ ಬಿಟ್ಟು, ಕಾಮಿಡಿನೂ ಇರಲಿ ಬಟ್ ಒಂದು ಲೈನ್ ಇರುತ್ತಲ್ಲ ಅದನ್ನ ಕ್ರಾಸ್ ಮಾಡ್ಕೊಂಡ್ ಬರಬಾರ್ದು. ಪರ್ಸನಲ್ ಸ್ಪೇಸ್ ಅನ್ನೋದು ಇರಬೇಕು ಅಂತ ಇಲ್ಲಿ ಹೇಳ್ತಿದ್ದಾರೆ ರಘು ಅವರು. ಸ್ವಲ್ಪ ಗಿಲ್ಲಿಯವರು ಈ ಒಂದು ವಿಚಾರದಲ್ಲಿ ಸೀರಿಯಸ್ ಆಗಿರೋ ತುಂಬಾನೇ ಚೆನ್ನಾಗಿರುತ್ತೆ. ಇದಾಗಿದ ತಕ್ಷಣ ಇಲ್ಲಿ ಚೈತ್ರ ಕುಂದಾಪುರ ಅವ್ರು ಬರ್ತಾರೆ. ವಯಸ್ಸಿನ ವಿಷಯದಲ್ಲಿ ನಮ್ಮ ಫ್ಯಾಮಿಲಿ ಕೂಡ ನೋಡ್ತಾ ಇರುತ್ತೆ ಅಂತ ಇಲ್ಲಿ ಹೇಳಿದ್ರು. ಅಂದ್ರೆ ಹೋಗೇ ಬಾರಿ ಅಂದ್ರೆ ಏಕವಚನ ಈ ರೀತಿಯಾಗಿ ಇರುತ್ತಲ್ಲ, ಸ್ವಲ್ಪ ಅವ್ರಿಗೂ ಕೂಡ ಇಷ್ಟ ಆಗಿಲ್ಲ. ಮನೆಯಲ್ಲಿ ಬಿಗ್ ಬಾಸ್ ಮನೇಲಿ ನೀವು ನೋಡಿದ್ದೀರಾ, ಈ ತರ ವಿಚಾರಗಳು ಸುಮಾರು ಸತಿ ಇಲ್ಲಿ ಬಂದಿದೆ. ಜಾನ್ವಿ ಅವರು ಕೂಡ ಇದನ್ನೇ ಇಲ್ಲಿ ಹೇಳಿದ್ರು. ಗಿಲ್ಲಿ ಅವ್ರಿಗೆ ಇದನ್ನ ಹೇಳ್ತಿದ್ದಾರೆ ಮೈನ್ ಆಗಿ. ಅಂದ್ರೆ ಸ್ವಲ್ಪ ಬನ್ನಿ ಹೋಗಿ ಅಂತ ಮಾತಾಡ್ಬೇಕು ಅಂತ ಇಲ್ಲಿ ಹೇಳ್ತಿದ್ದಾರೆ. ನೀವು ಇದನ್ನ ಎಚ್ಚರಿಕೆಯಿಂದ ಇರಬೇಕು ಅಂತ ಇಲ್ಲಿ ಹೇಳಿದ್ರು. ಅಂದ್ರೆ ಚೈತ್ರ ಕುಂದಾಪುರ ಅವ್ರು ಹೇಳ್ತಾರೆ ಗಿಲ್ಲಿಯವ್ರಿಗೆ. ಗಿಲ್ಲಿಯವ್ರಿಗೂ ಕೂಡ ಇಲ್ಲಿ ಬೇಜಾರಾಯ್ತು. ನಿಮ್ಗೆ ವಯಸ್ಸಾಗ್ಬಿಟ್ಟಿದ್ಯಾ ನಿಮ್ಗೆ ಅಂತ ಕೂಡ ಇಲ್ಲಿ ಗಿಲ್ಲಿಯವರು ಮಧ್ಯದಲ್ಲಿ ಮಾತಾಡ್ತಾರೆ. ಅದಕ್ಕೆ ಇಲ್ಲಿ ಅಭಿ ಅವರು ಕೂಡ ಸಿಕ್ಕಾಪಟ್ಟೆ ರೇಸ್ ಆಗ್ಬಿಟ್ಟಿದ್ದಾರೆ. 2 ಸತಿ ಕ್ಯಾಪ್ಟನ್ ಆಗಿದಾರಲ್ವಾ, ಅದಕ್ಕೋಸ್ಕರ ಸುಮ್ನೆ ಇರುಗಿಲ್ಲಿ ಅಂತ ಹೇಳ್ತಿದ್ದಾರೆ. ಅಂತ ಒಂದು ಏನು ಬ್ಯಾಡ್ ವರ್ಡ್ಗಳು ಇಲ್ಲಿ ಯೂಸ್ ಮಾಡಿಲ್ಲ. ಹೋಗಮ್ಮ ಬಾಮ್ಮ ಅಂತ ಹೇಳಿ ಗಿಲ್ಲಿಯವರು ಮಾತಾಡ್ತಾರೆ. ಆಲ್ಮೋಸ್ಟ್ ಯಾಕಿದ್ರೆ ಚೈತ್ರ ಅವ್ರು ಹೇಳಿದ್ರೆ ಗೊತ್ತಿಲ್ಲ. ಅಂದ್ರೆ ನಾವು ಸುಮಾರು ನೋಡಿರ್ತೀವಿ, ಬಟ್ ಲೈವ್ ಅಲ್ಲೂ ಕೂಡ ಅಂತದ್ದು ಹೋಗೇ ಬಾರೆ ಅಂತ ಕರೆದಿಲ್ಲ ಇಲ್ಲಿ. ಚೈತ್ರ ಅವರು ಇದನ್ನ ಏನಕ್ಕೆ ಹೇಳಿದ್ರು ಅಂತಾನೆ ಗೊತ್ತಿಲ್ಲ. ಅಷ್ಟೊಂದು ಇತ್ತು ಅಂತಂದ್ರೆ ಅವ್ರು ಈ ಸತಿ ವೈಲ್ಡ್ ಗಳಲ್ಲಿ ಎಂಟ್ರಿನೇ ಕೊಡಬಾರ್ದಿತ್ತು. ಕಳೆದ ಸತಿ ಏನೋ ಮದುವೆ ಆಗಿರಲಿಲ್ಲ, ಓಕೆ, ಈ ಸತಿ ಮದುವೆ ಆಗಿದೆ, ಅವ್ರ ಮನೆಯವರು ನೋಡ್ತಾ ಇದಾರೆ. ಅಂದ್ರೆ ಅವ್ರಿಗೆ ಅಷ್ಟೊಂದು ರೆಸ್ಪೆಕ್ಟ್ ಬೇಕು ಅಂತ ಇದ್ದಿದ್ರೆ ಮನೆಯಲ್ಲೇ ಇರಬೇಕಿತ್ತು. ಯಾಕಂದ್ರೆ ಒಂದು ರಿಯಾಲಿಟಿ ಶೋ ಅಂತ ಅಂದಾಗ ಒಂದು ಸಣ್ಣ ಪುಟ್ಟ ಜಗಳಗಳು ಇದ್ದೇ ಇರುತ್ತೆ. ನೀನಿಲ್ಲಿ ಸ್ವಲ್ಪ ವಯಸ್ಸಿನ ವಿಚಾರ ಅಂತ ಬಂದಾಗ ಮರ್ಯಾದೆ ಕೊಟ್ಟು ಮಾತಾಡಬೇಕು ಅಂತ ಅಂದ್ಬಿಟ್ಟು ಇಲ್ಲಿ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ. ಇವರು ಕೂಡ ಇನ್ನೊಬ್ರು ಮರ್ಯಾದೆ ಕೊಡ್ಲೇಬೇಕಲ್ವಾ. ಗಿಲ್ಲಿ ಬಾಯಿಲಿ ಹೋಗಿಲ್ಲಿ ಅಂತಾನೆ ಇಲ್ಲಿ ಚೈತ್ರ ಅವ್ರು ಮಾತಾಡೋದು. ಬನ್ನಿ ಗಿಲ್ಲಿ ಅವರೇ, ಹೋಗಿ ಗಿಲ್ಲಿ ಅವರೇ ಅಂತ ಏನೂ ಮಾತಾಡಲ್ಲ. ನಾನಂತೂ ಇದನ್ನ ಅಬ್ಸರ್ವ್ ಮಾಡಿಲ್ಲ ಆಲ್ಮೋಸ್ಟ್ ಆಗಿ. ಅಂದ್ರೆ ಚೈತ್ರ ಅವರು ಬನ್ನಿ ಹೋಗಿ ಅಂತ ಮಾತಾಡಿಲ್ಲ, ಬಾ ಗಿಲ್ಲಿ ಹೋಗು ಗಿಲ್ಲಿ ಅಂತಾನೆ ಇಲ್ಲಿ ಮಾತಾಡಿರೋದು ಚೈತ್ರ ಅವರು ಕೂಡ. ಆಗಿದ ತಕ್ಷಣ ನೆಕ್ಸ್ಟ್ ಏನಪ್ಪ ಹೇಳ್ತಾರೆ ಅಂದ್ರೆ, 1 ಸತಿ ಹೇಳ್ತೀನಿ, 2 ಸತಿ ಹೇಳ್ತೀನಿ, 3ನೇ ಸತಿನೂ ಕೂಡ ತಿದ್ಕೊಳ್ಳಿಲ್ಲ ಅಂತಂದ್ರೆ ನಂದೇ ಒಂದು ಭಾಷೆ ಇದೆ ಅದರಲ್ಲಿ ಹೇಳ್ತೀನಿ ಅಂತ ಇಲ್ಲಿ ಹೇಳಿದ್ರು. ಅವರು ಆ ಭಾಷೆಯಲ್ಲಿ ಮಾತಾಡಿದ್ರೆ ಇಲ್ಲಿ ಎದುರುಗಡೆ ಇರೋ ಪರ್ಸನ್ ಏನೇನ್ ಮಾಡ್ತಾರೆ, ಅವರು ಕೂಡ ಅದೇ ಭಾಷೆಯಲ್ಲಿ ಮಾತಾಡ್ತಾರಲ್ವಾ. ಸ್ವಲ್ಪ ಅವ್ರ ಮಾತುಗಾರಿಕೆ ಚೆನ್ನಾಗಿದೆ. ಹೌದು, ನಿನ್ನೆ ಅಷ್ಟೇ ಇಲ್ಲಿ ಒಂದು ಗೇಮು ಕೂಡ ಆಡಿ ತುಂಬಾ ಚೆನ್ನಾಗಿ ಗೆದ್ಕೊಟ್ಟಿದ್ದಾರೆ ಇಲ್ಲಿ ಸ್ಪಂದನ ಅವ್ರ ಪರವಾಗಿ. ಎಲ್ಲಾನು ಓಕೆ, ಬಟ್ ಈ ರೀತಿಯಾಗಿ ಅವ್ರಿಗೊಂದು ಭಾಷೆ ಬರುತ್ತೆ ಅಂತ ಅವ್ರು ಹೇಳಿದ್ರಲ್ಲ. ಅಂದ್ರೆ 1 ಸತಿ 2 ಸತಿ ಹೇಳ್ತೀನಿ, 3ನೇ ಸತಿನೂ ಅರ್ಥ ಮಾಡ್ಕೊಳ್ಳಿಲ್ಲ ಅಂತಂದ್ರೆ ಅವ್ರದೇ ಆದ ಒಂದು ಭಾಷೆ ಇದೆ, ಅದರಲ್ಲಿ ಬಿಟ್ಟು ಅರ್ಥ ಮಾಡಿಸ್ತೀನಿ ಅಂತ ಕೂಡ ಇಲ್ಲಿ ಚಾಲೆಂಜ್ ಕೂಡ ಹಾಕಿದ್ದಾರೆ. ಇಲ್ಲಿ ಚೈತ್ರ ಕುಂದಾಪುರ ಅವ್ರು ಏನಾದ್ರು 3ನೇ ಭಾಷೆ ಏನಾದ್ರು ಸ್ಟಾರ್ಟ್ ಮಾಡಿದ್ರೆ ಎದುರುಗಡೆ ಇರೋ ಪರ್ಸನ್ ಯಾರೇ ಆಗಿರ್ಬೋದು, ಗಿಲ್ಲಿ ನಟ ಅವ್ರು ಅಂತಲ್ಲ, ಯಾರೇ ಆಗಿದ್ರು ಕೂಡ ಅವರು ಕೂಡ 3ನೇ ಭಾಷೆಯಲ್ಲಿ ಮಾತಾಡೇ ಆಡ್ತಾರೆ. ಸ್ವಲ್ಪ ಮಾತಿನ ಬಗ್ಗೆ ನಿಗಾ ಇದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಹೌದು, ಏಕವಚನ ಬಹುವಚನ ಬಂದೇ ಬರುತ್ತೆ. ಎಲ್ಲಾ ಟೈಮಲ್ಲೂ ಕೂಡ ನಾವು ಇಲ್ಲಿ ಬಹುವಚನ ಯೂಸ್ ಮಾಡೋಕ್ಕಾಗಲ್ಲ. ಕೆಲವೊಂದ್ಸತಿ ಬಾಯಿ ತಪ್ಪು ಬಂದಿರುತ್ತೆ. ಇದನ್ನ ತಿದ್ಕೋಬೇಕು ಅಂತ ಹೇಳಿದ್ರೆ ಹೇಗಿರುತ್ತೆ. ಆದ್ರೆ ಕಳಪೆ ಅಂತ ಅಂದ್ಬಿಟ್ಟು ಕೊಡ್ಬೇಕಾದ್ರೆ ಇದಕ್ಕೆ ರೀಸನ್ ಕೊಡೋದು ಹೇಗಿರುತ್ತೆ. ಸ್ವಲ್ಪ ಇಲ್ಲಿ ಎಲ್ಲರೂ ಕೂಡ ಪರ್ಸನಲ್ ಆಗಿ ಅಂದ್ರೆ ಗಿಲ್ಲಿ ಅವ್ರನ್ನ ಇಲ್ಲಿ
ಕಳಪೆಗೆ ಹಾಕ್ಲೇಬೇಕು ಅಂತ ಡಿಸೈಡ್ ಆಗಿದ್ದಾರೆ. ಅದಕ್ಕೆ ಇಲ್ಲಿ ಚೈತ್ರ ಅವರಾಗಿರ್ಬೋದು, ಮತ್ತೆ ಇಲ್ಲಿ ಅಶ್ವಿನಿ ಅವರಾಗಿರ್ಬೋದು, ರಘು ಅವರಾಗಿರ್ಬೋದು ಒಂದು ಟೀಮ್ ಅಂತ ಮಾಡ್ಕೊಂಡಿದ್ದಾರೆ. ಇಲ್ಲಿ ಮೇಯ್ನ್ ಆಗಿ ಗೇಮ್ ಅಂತ ಬಂದಿದ್ದಷ್ಟೇ ಇಲ್ಲಿ ರಕ್ಷಿತಾ ಅವರು ಕಾವ್ಯ ಅವ್ರನ್ನ ಗಿಲ್ಲಿ ಅವ್ರನ್ನ ಹೊರಗಡೆ ಇಡ್ಲಿಲ್ಲ. ಅವಾಗೂ ಕೂಡ ಅವರೆಲ್ಲ ಕುತ್ಕೊಂಡ್ಬಿಟ್ಟು ರಕ್ಷಿತಾ ಅವ್ರ ತಲೆಯಲ್ಲಿ ತುಂಬ್ತಾರೆ, ನೀನು ಗೇಮ್ ಅಂತ ಬಂದ್ರೆ ಇಲ್ಲಿ ಹೇಗಿದ್ರು ಕೂಡ ನಾಮಿನೇಷನ್ ಮಾಡಿರೋದು ಕಾವ್ಯ ಅವ್ರನ್ನ ಗಿಲ್ಲಿ ಅವ್ರನ್ನ ಗೇಮಿಂದ ಹೊರಗಡೆ ಇಡಬೇಕು ಅಂತಂದ್ರೆ ರಕ್ಷಿತಾ ಹತ್ರ ಹೇಳ್ತಾ ಇರ್ತಾರೆ ಕುತ್ಕೊಂಡ್ಬಿಟ್ಟಿವರೆಲ್ಲ. ರಘು ಅವರು ಮತ್ತೆ ರಾಶಿಕಾ ಅವರು, ಸೂರಜ್ ಅವರು, ಮತ್ತೆ ಇಲ್ಲಿ ಚೈತ್ರ ಅವರು, ನೀನು ಕಾವ್ಯನ ಮತ್ತೆ ಗಿಲ್ಲಿನ ಈಚೆ ಇಡು ಅಂತ ತಲೆ ಒಳಗಡೆ ಚೆನ್ನಾಗಿ ತುಂಬಿರ್ತಾರೆ. ಅದು ವರ್ಕ್ ಆಗ್ಲಿಲ್ವಲ್ಲ, ಅದಕ್ಕೆ ಇವಾಗ ಕಳಪೆ ಕಳಿಸ್ಬೇಕು ಅಂತ ರೆಡಿ ಆಗಿದ್ರು. ಕೊನೆಗೆ ಕಳಪೆಗೂ ಕೂಡ ಇಲ್ಲಿ ಹೋಗಿದ್ದಾರೆ. ಸೊ ವೀಕ್ಷಕರೇ, ಈಗ ಗಿಲ್ಲಿ ನಟ ಅವ್ರಿಗೆ ಕಳಪೆ ಅಂತೂ ಸಿಕ್ಕಾಗಿದೆ. ಇನ್ನು ಉತ್ತಮ ಅಂತೂ ನನ್ನ ಪ್ರಕಾರ ನಾನು ಹೇಳ್ತಿರೋದು ಇಲ್ಲಿ ಚೈತ್ರ ಕುಂದಾಪುರ ಅವ್ರಿಗೆ ಕೊಟ್ಟಿರ್ತಾರೆ. ಏನಕ್ಕೆ ಅಂತಂದ್ರೆ ಅವ್ರು ಇನ್ನೊಬ್ರು ಪರ ಆಟ ಆಡಿ ಇಲ್ಲಿ ಗೆಲ್ಲಿಸ್ಬಿಟ್ಟು ಕೊಟ್ಟಿದ್ದಾರೆ. ಯಾಕಂದ್ರೆ ಆಟ ಆಡೋದು ಇಂಪಾರ್ಟೆಂಟ್ ಅಲ್ಲ, ಗೆಲುವರು ಕೂಡ ಇಲ್ಲಿ ತಂದು ಕೊಟ್ಟಿದ್ದಾರೆ. ಬಟ್ ಇವಾಗ ಏನ್ ಮಾತಾಡಿದ್ರು ಆ ಮಾತು ಸ್ವಲ್ಪ ಸರಿ ಇರಲಿಲ್ಲ. ಹೌದು, ಎಲ್ಲರೂ ಕೂಡ ಇಲ್ಲಿ ಮಾತಾಡ್ಬೇಕಾದ್ರೆ ಕೆಲವೊಮ್ಮೆ ಹೆಚ್ಚು ಕಮ್ಮಿ ಆಗುತ್ತೆ. ಅದನ್ನೇ ಇಲ್ಲಿ ಕಳಪೆ ಅಂತ ಅಂದ್ಬಿಟ್ಟು ಕೊಡಕ್ ಆಗೋದೇ ಇಲ್ಲ. ಟೋಟಲ್ ಓವರ್ ಆಲ್ ಆಗಿ ಇಲ್ಲಿ ನೋಡ್ಲೇಬೇಕಾಗುತ್ತೆ. ಗಿಲ್ಲಿಯವ್ರಿಗಿಂತ ಇಲ್ಲಿ ಕಳಪೆ ನಾನು ಹೇಳ್ತಿರೋದು. ಒಂದು ಗೇಮ್ ಅಲ್ಲಿ ಹೌದು ಚಾನ್ಸ್ ಸಿಕ್ಕಿತ್ತು, ಆಡ್ಬೋದಿತ್ತು, ಕೇವಲ 50 ಪಾಯಿಂಟ್ಗಳನ್ನ ತಗೊಂಡ್ರು. ಆದ್ರೆ ಯಾರೂ ಕೂಡ ಇಲ್ಲಿ ಗೇಮ್ಗೆ ಸೆಲೆಕ್ಟ್ ಮಾಡ್ಕೊಳ್ಳಿಲ್ಲ ಧ್ರುವಂತವ್ರನ್ನ. ಅವ್ರಿಗೆ ಯಾಕೆ ಕಳಪೆ ಕಳಿಸ್ಲಿಲ್ಲ ಹಂಗಂದ್ರೆ? ಯಾರು ಕೂಡ ನಿಮ್ಮ ಸೆಲೆಕ್ಟೇ ಮಾಡ್ಕೊಳ್ಳಿಲ್ಲ, ನೀವೇನು ಕೂಡ ಗೇಮಲ್ಲಿ ಆಡಲ್ಲ ಅಂತ ಎಲ್ರಿಗೂ ಅನಿಸ್ತು. ನಿಮಗೆ ಇಲ್ಲಿ ಕಳಪೆ ಕೊಡ್ತೀವಂತ ಯಾರು ಕೂಡ ಯಾಕೆ ಕೊಡ್ಲಿಲ್ಲ ಕಳಪೆ? ಏನು ಮಾಡೋಕ್ಕಾಗಲ್ಲ. ಸದ್ಯಕ್ಕೆ ಕೊಟ್ಟಿದ್ದಂತೂ ಆಗಿದೆ, ಕಳಪೆ ಇಲ್ಲಿ ಗಿಲಿಯವ್ರಿಗೆ ಸಿಕ್ಕಿದಂತೂ ಆಗಿದೆ. ನಿಮ್ಮ ಪ್ರಕಾರ ವೀಕ್ಷಕರ ಈ ಒಂದು ಪ್ರೋಮೋದಲ್ಲಿ ಅಶ್ವಿನಿ ಅವ್ರು ಮಾತಾಡಿರೋದಿರ್ಬೋದು, ಮತ್ತೆ ರಘು ಅವ್ರು ಹೇಳಿದಿರ್ಬೋದು, ಮತ್ತೆ ಚೈತ್ರ ಅವ್ರು ಹೇಳಿದಿರ್ಬೋದು, ಈ ಎಲ್ಲ ವಿಚಾರಗಳ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಯಾರು ಸರಿ ಯಾರು ತಪ್ಪು? ಈ ವಾರದ ಕಳಪೆ ನಿಜವಾಗ್ಲೂ ಕೂಡ ಗಿಲ್ಲಿಯವರು ಕೊಟ್ಟಿದ್ದು ನಿಮಗೆ ಇಷ್ಟ ಆಯ್ತಾ, ಅಥವಾ ಇವ್ರ ಬದಲು ಬೇರೆ ಯಾರಾಗಾದ್ರೂ ಇಲ್ಲಿ ಕೊಡ್ಬೋದಿತ್ತ ಅನ್ನೋದ್ರ ಬಗ್ಗೆ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.